ವಿಶೇಷವಾಗಿರುವಂತಹ ದಿನ. ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಸ್ಥಾನ ಪ್ರಾರಂಭವಾಗಿ ಇಂದಿಗೆ 1 ವರ್ಷ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತೆಲ್ಲರೂ ಮನೆಗಳಲ್ಲಿ ಕೂಡ ದೀಪವನ್ನು ಹಚ್ಚಿ ಇವತ್ತೊಂದು ಶುಭ ದಿನ ಅಂತ ಆರೈಸಬೇಕು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ರಾಮಚಂದ್ರ ಅವರ ಹೆಸರಲ್ಲಿ ಎಲ್ಲ ಮನೆಯವರು ವಿಜೃಂಭಣೆಯಿಂದ ಸಾಯಂಕಾಲದ ರಂಗು ರಂಗಿನ ರಂಗೋಲಿಗಳೊಂದಿಗೆ ಇವತ್ತು ಸಾಯಂಕಾಲ ದೀಪವನ್ನು ಹಚ್ಚಿ ಹಾಗೆಯೇ ದೇವರ ಪ್ರಾರ್ಥನೆಯನ್ನ ಶ್ರೀರಾಮ ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀವಿ. ಬಹಳ ವಿಜೃಂಭಣೆಯಿಂದ ಎಲ್ಲ ಭಕ್ತಿಯಿಂದ ಎಲ್ಲ ರಸ್ತೆಯ ಮತ್ತೆ ಬೇರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲವನ್ನ ಐಶ್ವರ್ಯವನ್ನು ಒಳ್ಳೆಯ ಆರೋಗ್ಯವನ್ನು ಆ ದೇವರಿಗೆ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮಚಂದ್ರ ಮಹಾಪ್ರಭುಗೆ, ಜೈ ಶ್ರೀರಾಮಚಂದ್ರ ಮಹಾಪ್ರಭುಗೆ, ಶ್ರೀ ಶ್ರೀರಾಮಚಂದ್ರ ಮಹಾಪ್ರಭುಗೆ. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆದಾಗಲಿಲ್ಲ ಆ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಗೋವಿಂದ ಗೋವಿಂದ. ಎಲ್ರಿಗೂ ಶುಭವಾಗಲಿ ಅಂತ ನಾವೆಲ್ಲರೂ ಆರೈಕೆ ಮಾಡಿ ಆ ದೇವರು ನಿಮ್ಮನ್ನೆಲ್ಲ ಕಾಪಾಡಲಿ. ಈಗ ಎಲ್ಲರೂ ಚೆನ್ನಾಗಿರಲಿ, ದೇಶವೆಲ್ಲ ಚೆನ್ನಾಗಿರಲಿ, ಏನು ಮಳೆ ಆಗಲಿ ಅಥವಾ ಬೆಳೆ ಚೆನ್ನಾಗಲಿ ಅಂತ ನಾನು ಎಲ್ಲರಿಗೂ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಬರೋ ಶ್ರೀರಾಮ ಪ್ರಭುಗೆ.